ನಮಸ್ಕಾರ ಟ್ರೇಡರ್ಸ್, ನಿಮ್ಗೆಲ್ಲರಿಗೂ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಈ ವಿಡಿಯೋದಲ್ಲಿ ನೋ ಲಾಸ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯ ಮುಂದಿನ ಭಾಗವಾಗಿ ನಾವು ಏನಾದರೂ BTST ಪೊಸಿಷನ್ಸ್ನ ತಗೊಂಡೋದಾಗ, ಬೈ ಟುಡೇ ಸೆಲ್ ಟುಮಾರೋ ಪೊಸಿಷನ್ಸ್ನ ತಗೊಂಡೋದಾಗ, ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ 16th ಆಗಸ್ಟ್ ಶುಕ್ರವಾರ ದಿನ ಇಲ್ಲಿ ನಾವು BTST ಆಗಿ ಕಾಲ್ ಪೊಸಿಷನ್ಸ್ನ ತಗೊಂಡೋಗಿದ್ದೀವಿ. ಈ ಕಾಲ್ ಪೊಸಿಷನ್ಸ್ ಏನೇ ಗ್ಲೋಬಲಿ ನೆಗೆಟಿವ್ ನ್ಯೂಸ್ ಇಂದ ದೊಡ್ಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಯಾವ ರೀತಿ ನಾವು ಪೊಸಿಷನ್ಸ್ನ ತಗೋಬಹುದು, ಅದೇ ರೀತಿ ನಾವು ಪುಟ್ ಪೊಸಿಷನ್ಸ್ ತಗೊಂಡೋದಾಗ ಅಪೋಸಿಟ್ ಅಲ್ಲಿ ದೊಡ್ಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಯಾವ ರೀತಿ ಪೊಸಿಷನ್ಸ್ ನ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಲು ಪ್ರಯತ್ನ ಬೀಳ್ತೀನಿ. ಯೂಶಲಿ ಏನಾಗುತ್ತೆ, ಆಪ್ಷನ್ ಬೈಯರ್ಸ್ ಆಗಿ ಅಥವಾ ಆಪ್ಷನ್ ಸೆಲ್ಲರ್ಸ್ ಆಗಲಿ ಯಾರೇ ನೇಕ್ಡ್ ಪೊಸಿಷನ್ಸ್ ತಗೊಂಡೋದಾಗ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಅಪೋಸಿಟ್ ಆಗಿ ಮಾರ್ಕೆಟ್ ಓಪನ್ ಆದಾಗ ಅಲ್ಲಿ ದೊಡ್ಡ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನೋಡಿ, ಮಾರ್ಕೆಟ್ ಬಿಯರಿಶ್ ಆಗಿ ಎಂಡ್ ಆಫ್ ದ ಡೇ ಲೋವರ್ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿತ್ತು ಆನ್ 2nd ಆಗಸ್ಟ್. ಅಲ್ಲಿಂದ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಈ ರೀತಿಯ ಸಮಯದಲ್ಲಿ ಪುಟ್ ಪೊಸಿಷನ್ ತಗೊಂಡವರು ಪ್ರಾಫಿಟ್ ಅಲ್ಲಿ ಇರ್ತಾರೆ. ಅದೇ ರೀತಿ ನೆಕ್ಸ್ಟ್ ಡೇ ಕೂಡ ಇದು ಬಿಯರಿಶ್ ಆಗಿ ನೆಗೆಟಿವ್ ಕ್ಲೋಸಿಂಗ್ ಕಂಡಿತ್ತು. ಇಲ್ಲಿ ಏನಾದರೂ ಪುಟ್ ಪೊಸಿಷನ್ ತಗೊಂಡಿದ್ರೆ ಮಾರನೇ ದಿನ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದಾಗ ಇಲ್ಲಿ ಪುಟ್ ಪೊಸಿಷನ್ ಅಲ್ಲಿ ಲಾಸ್ ಆಗಿರುತ್ತೆ. ಅದೇ ದಿನ ಅಗೇನ್ ಮಾರನೇ ದಿನ 6th ಆಗಸ್ಟ್ ಇಲ್ಲಿ ಬಿಯರಿಶ್ ಕ್ಲೋಸಿಂಗ್ ಕಂಡಿದ್ದಕ್ಕೆ ಅಗೇನ್ ಇಲ್ಲಿ ಪುಟ್ ಪೊಸಿಷನ್ ತಗೊಂಡು ಮುಂದಿನ ದಿನಕ್ಕೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ, ಗ್ಲೋಬಲಿ ನೆಗೆಟಿವ್ ಅಥವಾ ಪಾಸಿಟಿವ್ ನ್ಯೂಸ್ ಇಂದ ನಮ್ಮ ಟ್ರೆಂಡ್ಗೆ, ಇಂಡಿಯನ್ ಮಾರ್ಕೆಟ್ ಟ್ರೆಂಡ್ಗೆ ಅಪೋಸಿಟ್ ಆಗಿ ಗ್ಲೋಬಲ್ ಮಾರ್ಕೆಟ್ ಮೂಮೆಂಟಮ್ ಆದಾಗ ಈ ರೀತಿ ಆಗ್ತಾ ಇರುತ್ತೆ. ಹಾಗೆ ಪುಟ್ ಅಲ್ಲಿ ಪೊಸಿಷನ್ ತಗೊಂಡಾಗ ನೆಕ್ಸ್ಟ್ ಡೇಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಇಲ್ಲಿ ದೊಡ್ಡ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಇಲ್ಲಿ ನೀವು ನೋಡ್ಬೋದು 7th ಆಗಸ್ಟ್ ಎಂಡಿಂಗು ಆಲ್ಮೋಸ್ಟ್ ಡೇ ಹೈನಲ್ಲೇ ಬಂದು ಕ್ಲೋಸಿಂಗ್ ಕಂಡಿತ್ತು. ಇದು ಬುಲ್ಲಿಶ್ ಮೂಮೆಂಟಮ್ ಆಗೇ ಇತ್ತು. ಆದ್ರೆ ಮಾರನೇ ದಿನ ಬಿಯರಿಶ್ ಆಗಿ ಗ್ಯಾಪ್ ಡೌನ್ ಅಲ್ಲಿ ಓಪನಿಂಗ್ ಕಾಣ್ತು. ಇಲ್ಲಿ ಕೂಡ ಕಾಲ್ ಅಲ್ಲಿ ಪೊಸಿಷನ್ಸ್ ಅಲ್ಲಿ ಇದ್ರೆ BTST ಆಗಿ ಇಲ್ಲಿ ಲಾಸ್ ನ ಅನುಭವಿಸಿರ್ತೀವಿ. ಹಾಗೆ 8th ಆಗಸ್ಟ್ ಅಲ್ಲಿ ಕೂಡ ಡೇ ಲೋನ್ ಅಲ್ಲಿ ಕ್ಲೋಸ್ ಆಗಿತ್ತು, ಮಾರನೇ ದಿನ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿತ್ತು. ಈ ರೀತಿ ನಾವು ಎಕ್ಸ್ಪೆಕ್ಟೇಷನ್ ಗಿಂತ ಅಪೋಸಿಟ್ ಅಲ್ಲಿ ಮಾರ್ಕೆಟ್ ಓಪನ್ ಕ್ಲೋಸ್ ಆದಾಗ ನಾವು ಯಾವ ರೀತಿ ಸ್ಪ್ರೆಡ್ ನ ತಗೊಂಡು ಹೋಗೋದ್ರಿಂದ ನಮ್ಮ ಲಾಸ್ ನ ಲಿಮಿಟ್ ಮಾಡ್ಬೋದು ಅಂತ ಈಗ ಹೇಳ್ತಾ ಇದ್ದೀನಿ. ಇಲ್ಲಿ ನಿಫ್ಟಿ ಕ್ಲೋಸಿಂಗ್ 24,539 ಹತ್ರ ಬಂದಿದೆ. ಇಲ್ಲಿ ನಾವು ಹತ್ತಿರದ ಸ್ಟ್ರೈಕ್ ಪ್ರೈಸ್ ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅಂತ ತಗೊಂಡ್ರೆ 24,550 ಇರುತ್ತೆ. ನಾವು BTST ಪೊಸಿಷನ್ ತಗೊಳಂಗಿದ್ರೆ 24,550 ಕಾಲ್ ಪೊಸಿಷನ್ಸ್ ನ ಇಲ್ಲಿ ತಗೋಬಹುದು. ಆದ್ರೆ ಅಗೇನ್ ನಾವು ಮಾರ್ಕೆಟ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗ್ಯಾಪ್ ಡೌನ್ ಆದ್ರೆ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಅದನ್ನ ನಾನು ನಿಮ್ಗೆ ಆಪ್ಷನ್ ಚೈನ್ ಇಂದ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ನಿಫ್ಟಿ 24,550 ಕಾಲು 144 ರೂಪೀಸ್ ಇದೆ. ಇದು ಏನಾದ್ರು ನೆಕ್ಸ್ಟ್ ಡೇಗೆ ನಾವು ಎಕ್ಸ್ಪೆಕ್ಟೇಷನ್ ಮಾಡದಂಗೆ ಗ್ಯಾಪ್ ಅಪ್ ಇಲ್ಲ ಅಪ್ ಕೊಟ್ರೆ 176, 210 ಈ ರೀತಿ ಆಗ್ಬೋದಾಗಿದೆ. ಅದೇ ಏನಾದ್ರು ನಿಫ್ಟಿ ಡೈರೆಕ್ಟ್ ಆಗಿ 100, 150 ಪಾಯಿಂಟ್ಸ್ ಡಿಫ್ರೆನ್ಸ್ ಅಲ್ಲಿ ಓಪನ್ ಆದ್ರೆ ಡೈರೆಕ್ಟ್ ಆಗಿ ನಮ್ಮ ಸ್ಟ್ರೈಕ್ ಪ್ರೈಸ್ 72 ಅದ್ರ ಕೆಳಗಡೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಈ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ 144ಗೆ 20% ಯಾವ ಅಮೌಂಟ್ ಬರುತ್ತೆ ಅಂತ ನೋಡಿದ್ರೆ ಇಲ್ಲಿ ಅರೌಂಡ್ 30 ರೂಪೀಸ್ ಬರುತ್ತೆ. ನಾವು 30 ರೂಪೀಸ್ ಸ್ಟ್ರೈಕ್ ಪ್ರೈಸ್ ಇರೋ ಪುಟ್ ಪೊಸಿಷನ್ಸ್ ನ ಇಲ್ಲಿ ಐಡೆಂಟಿಫೈ ಮಾಡಬಹುದಾಗುತ್ತೆ. 30 ರೂಪೀಸ್ ಪುಟ್ ಪೊಸಿಷನ್ಸ್ ಅಂತ ನೋಡಿದ್ರೆ ಇಲ್ಲಿ 31 ಇರೋದು 24,200. ನಾವು 24,200 ಪುಟ್ಟನ್ನ ಕೂಡ ನಾವು ನೆಕ್ಸ್ಟ್ ಡೇಗೆ ತಗೊಂಡು ಹೋಗ್ಬೋದು. ಆಗ ನಿಫ್ಟಿನಲ್ಲಿ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಗ್ಯಾಪ್ ಡೌನ್ ಆದ್ರೆ ನಮ್ಮ ಕಾಲ್ ಪೊಸಿಷನ್ಸ್ 144 ಇಂದ 72ಗೆ ಬರುತ್ತೆ. ಇಲ್ಲಿ ನಮ್ಗೆ ಅರೌಂಡ್ 70 ರೂಪೀಸ್ ಲಾಸ್ ಆಗ್ಬೋದು. ಅದೇ ಪುಟ್ ಅಲ್ಲಿ ಕೂಡ 30 ಅಲ್ಲಿ ಇರೋದು ಅರೌಂಡ್ 54 ಆಗುತ್ತೆ. ಇಲ್ಲಿ ನಾವು ಗೇನ್ ನ ನೋಡ್ತಾ ಇರೋದು ಅರೌಂಡ್ 23 ಪಾಯಿಂಟ್ಸ್. ಇನ್ಸ್ಟೆಡ್ ಆಫ್ 70 ಪಾಯಿಂಟ್ಸ್ ಲಾಸ್ ಆಗೋ ಕಡೆ ನಾವು -23 ಅಂದ್ರೆ ಕೂಡ ಅರೌಂಡ್ 45 ಪಾಯಿಂಟ್ಸ್ ಮಾತ್ರನೇ ಇಲ್ಲಿ ಲಾಸ್ ಆಗ್ತೀವಿ. ಅದೇ ನಾವು ಎಕ್ಸ್ಪೆಕ್ಟೇಷನ್ ಅನ್ಕೊಂಡಂಗೆ ಇದೇನಾದ್ರೂ ಒಳ್ಳೆ ಗ್ಯಾಪ್ ಅಪ್ ಅಲ್ಲಿ ಕೊಟ್ರೆ 144 ಇರೋದು 246 ಅರೌಂಡ್ 100 ಪಾಯಿಂಟ್ಸ್ ಪ್ರಾಫಿಟ್ ಅಲ್ಲಿ ಬಂದ್ರೆ 31 ಅಲ್ಲಿ ಇರೋ ಪುಟ್ ಅರೌಂಡ್ 15 ಆಗುತ್ತೆ. 100 ಅಲ್ಲಿ -15 ಅಂತ ತಗೊಂಡ್ರೆ ಕೂಡ ಇಲ್ಲಿ ನಾವು 85 ಪಾಯಿಂಟ್ಸ್ ನ ಪ್ರಾಫಿಟ್ ನ ಮಾಡ್ಕೋತೀವಿ. ಪ್ರಾಫಿಟ್ ಬಂದ್ರೆ 85 ಪಾಯಿಂಟ್ಸ್ ಆಗುತ್ತೆ, ಲಾಸ್ ಆದ್ರೆ
45 ಪಾಯಿಂಟ್ಸ್ ಮಾತ್ರನೇ ಆಗುತ್ತೆ. ಸೊ ಇಲ್ಲಿ ನಾನು ಜಸ್ಟ್ 150 ಪಾಯಿಂಟ್ಸ್ ಡಿಫ್ರೆನ್ಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನ ಹೇಳಿದ್ದೀನಿ. ಇದೇ ನಾವು 250 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ ಯಾವ ರೀತಿ ಬರುತ್ತೆ ಅಂತ ಕೂಡ ಒಂದು ಬಾರಿ ನೋಡೋಣ. ಸೊ ಇಲ್ಲಿ ನಿಫ್ಟಿ ನಾನು ಆಲ್ರೆಡಿ ಹೇಳ್ದಂಗೆ 31 ಪ್ರೈಸ್ ಅಲ್ಲಿರೋ ಪುಟ್ ನ ಬೈ ಮಾಡ್ತಾ ಇದೀವಿ, ಹಾಗೂ 24,550 ಅಲ್ಲಿರೋ ಸಿಇ ನ ಬೈ ಮಾಡ್ತಾ ಇದೀವಿ. ಸೊ 144 250 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಸೊ ಇದು ಡೈರೆಕ್ಟ್ ಆಗಿ ಅರೌಂಡ್ 300 ಪ್ಲಸ್ ಅಲ್ಲಿ ಓಪನ್ ಆಗುತ್ತೆ. ಅರೌಂಡ್ 150 ಪಾಯಿಂಟ್ಸ್ ಓಪನಿಂಗ್ ನಾವು ನೋಡೋ ಚಾನ್ಸಸ್ ಇರುತ್ತೆ. ಅದೇ 200 ಪುಟ್ ಅಲ್ಲಿರೋ 30 rupees ಇದು ನೆಗೆಟಿವ್ ಅಂತ ನೆಕ್ಸ್ಟ್ ಡೇಗೆ ಓಪನ್ ಆಗೋದು ನಿಯರ್ 10 ಮಾತ್ರ. ಸೊ 10 ಪಾಯಿಂಟ್ ಅಲ್ಲಿ ಓಪನ್ ಆದ್ರೆ ಇಲ್ಲಿ ನಾವು ಕಳ್ಕೊಳ್ಳೋದು -20 ಪಾಯಿಂಟ್ಸ್, 120 ಪಾಯಿಂಟ್ಸ್ ಅಷ್ಟು ಇನ್ನು ಪ್ಲಸ್ ಅಲ್ಲೇ ಇರ್ತೀವಿ. ಅದೇ ನಮ್ಮ ನಿಫ್ಟಿ 144 250 ಪಾಯಿಂಟ್ಸ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದಾಗ ಇದು ಓಪನ್ ಆಗೋದು ಡೈರೆಕ್ಟ್ ಆಗಿ 40 ಹತ್ರ. ಸೊ ಇಲ್ಲಿ ನಾವು 100 ಪಾಯಿಂಟ್ ನ ಕಳ್ಕೊತೀವಿ. 24,200 ಪುಟ್ 30 ಅಲ್ಲಿರೋದು 250 ಪಾಯಿಂಟ್ಸ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಇದು ಅರೌಂಡ್ 79 ಅಥವಾ 80 ಹತ್ರ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು +50 ಪಾಯಿಂಟ್ಸ್ ನ ಗೇನ್ ಮಾಡ್ಕೋತೀವಿ. ಸೊ ಇಲ್ಲಿ ನಾವು ಕಾಲಲ್ಲಿ 100 ಪಾಯಿಂಟ್ ಕಳ್ಕೊಂಡಿದ್ರೆ ನಾವು ಪುಟ್ ಅಲ್ಲಿ 50 ಪಾಯಿಂಟ್ ನ ಗೇನ್ ಮಾಡ್ಕೊಂಡ್ರೆ ನಮ್ಮ ಲಾಸ್ 50 ಪಾಯಿಂಟ್ಸ್ ಆಗಿರುತ್ತೆ. ಸೊ ನಾವು ಇಲ್ಲಿ ಲಾಸ್ ನ ಕಂಡ್ರೆ ಅನ್ಎಕ್ಸ್ಪೆಕ್ಟೆಡ್ ರಿವರ್ಸಲ್ ಅಲ್ಲಿ ಲಾಸ್ ಆಗೋದು 50 ಪಾಯಿಂಟ್ಸ್ ಮಾತ್ರ. ಅದೇ ಗೇನ್ ಆದ್ರೆ 120 ಪಾಯಿಂಟ್ಸ್ ವರೆಗೆ ಗೇನ್ ನ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ನಮ್ಮ ಪೊಸಿಷನ್ಸ್ಗೆ ಅನ್ಎಕ್ಸ್ಪೆಕ್ಟೆಡ್ ಹೆವಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದಾಗ ಹೆಡ್ಜಿಂಗ್ ಅಂತ ನಾವು ಈ ರೀತಿ ನಮ್ಮ ಕಾಲ್ ಪೊಸಿಷನ್ಸ್ಗೆ ಅಪೋಸಿಟ್ ಆಗಿ ಪುಟ್ ಪೊಸಿಷನ್ಸ್ ಅಥವಾ ಪುಟ್ ಪೊಸಿಷನ್ ತಗೊಂಡಾಗ ಅಪೋಸಿಟ್ ಅಲ್ಲಿ ಕಾಲ್ ಪೊಸಿಷನ್ಸ್ ಹೆಡ್ಜಿಂಗ್ ತಗೊಂಡು ಹೋಗ್ಬೋದು. ಈ ರೀತಿ ನಾವು ನಮ್ಮ ಪೊಸಿಷನ್ಸ್ಗೆ ಸರಿಯಾದ ಹೆಡ್ಜಿಂಗ್ ಮಾಡಿಕೊಂಡು BTST ಪೊಸಿಷನ್ ತಗೊಳ್ಳೋದ್ರಿಂದ ಹೆಚ್ಚಿನ ಲಾಸ್ ಆಗಲ್ಲ. ಹಾಗೂ ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದ್ಮೇಲೆ ಮಾರ್ಕೆಟ್ ಸೆಂಟಿಮೆಂಟು ನ್ಯೂಸು ಡೇಟಾನ ನೋಡಿ ನಮ್ಮ ಸ್ಪ್ರೆಡ್ ನ 9:30 ಒಳಗಡೆನೆ ಕ್ಲಿಯರ್ ಮಾಡಿ ನಮ್ಮ ನೇಕ್ಡ್ ಪೊಸಿಷನ್ಸ್ಗೆ ಸರಿಯಾದ ಸ್ಟಾಪ್ ಲಾಸ್ ನ ಇಟ್ಕೊಂಡು ಹೋಲ್ಡ್ ಕೂಡ ಮಾಡ್ಬೋದು. ಸೊ ನಾನು ಹೇಳಿರೋ ಪಾಯಿಂಟ್ಸ್ ಅಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.